ಅಂತೂ ಆರ್ಡ್ರ್ ಕೊಡುವಲ್ಲ ಇತ್ತು ಹೊಯ್ಕೋದಂದ ಹೊಡೆದೈತಾನೆ ಹೊಯ್ಕೋ ಕೊಟ್ಟಪ್ಪ ಅವನು ಅವನು ಕೊಟ್ರಪ್ಪ ಅವನು ಹೈಟಿ ಈಗ ಅಲ್ಲಿಂದ ಬಂದನು ಮತ್ತೆ ಅಲ್ಲಿಗೆ ಹೋಗ್ಬೇಕು ನೋಡ ದೊಡ್ಡ ಹುದ್ದೆ ತಕ MLA MP ತಕ ಬರೀ ಹೇಳ್ತೀನೋ ತಗದಾನ ಮಾಡ್ತಾರೆ. ಇನ್ನೇನು ಮಾಡ್ತೀರಿ, ಏನು ಉದ್ಧಾರ ಆಗಂದ್ರೆ ಇನ್ನೇನು ಇದ್ರ ಉದ್ಧಾರ ಆಗತ್ತೇನೆ. ಆರ್ಡರ್ ಇಲ್ಲದೇ ಇರುವಾಗ ಅವ ಇನ್ಸೆಂಟಿವ್ ಜಾಸ್ತಿ ಕೊಡ್ತಾನೆ. ಆರ್ಡರ್ ಯಾವತ್ತು ಜಾಸ್ತಿ ಇರ್ತೈತಿ ಅವಾಗ ಇನ್ಸೆಂಟಿವ್ ಕಡಿಮೆ ಕೊಡ್ತಾನೆ. ಅವಂತರ ಹುಚ್ಚ ಇವಂತರ ಹುಚ್ಚ ಎಲ್ಲರೂ ಹುಚ್ಚರು. ಇವ್ರು ನೋಡು ನಾವು ಹುಚ್ಚರ. ಸಾವಕಾಶ ಹೊಡ್ರಿ ಅಯ್ಯೋ ಮತ್ತು ಹಿಂಗೆ ಮಾಡ್ರ ಗಪ್. ಈ ಎಕಡೆ ಅದಾವಲ್ಲ ನಂಬರ್ ಇವ ಆತಾ ಬರೋಣ. ಅವಂತರ ಚೀಸ ಇವಂತರ ಚೀಸ, ಇವರಿಬ್ಬರು ನಡು ನಾವು ದೊಡ್ಡ ಚೀಸ. ಝೊಮ್ಯಾಟೋದವಂಗ ಇವಂಗ ಏನಂತಾರದ ಇಬ್ರಿಗೂ ವಿರುದ್ಧ ಇವರು. ಇವ ಶನಿವಾರ ಆಯ್ತಾರ ಬಂದಂದ್ರೆ ಇನ್ಸೆಂಟಿವ್ ಜಾಸ್ತಿ ಕೊಡ್ತಾನೆ. ಅವ್ನು ಶನಿವಾರ ಆಯ್ತಾರ ಬಂದರೆ ಇನ್ಸೆಂಟಿವ್ ತೆಗಿತಾನೆ ಝೊಮ್ಯಾಟೋದವ. ನಮಸ್ಕಾರ ರೀ ಎಲ್ರು ಹೆಂಗದಿರಿ, ಮತ್ತೇನು ಆರಾಮದಿರಿ ಅಂತ ಅಂದ್ಕೊಂಡನಿ. ಅವನು ಇವತ್ತು ಸರ್ಚ್ ಕೊಟ್ಟಾನ, ಆರ್ಡ್ರ್ ಕೊಡುವಲ್ಲ. ಆರ್ಡ್ರ್ ಕೊಡ್ತಾನೆ, ಅಲ್ಲಿ ಕೊಡ್ತಾನೆ. ನಾವು ನೀವು ಸಲುವಾಗಿ ಸಾಕಾಗಿ ಹೋಯ್ತು ನೋಡ್ರಿ. ನೀವು ಅನ್ಕೊಳಕತ್ತಿರ್ಬೇಕು ಇವೇನು ಉತ್ತರ ಕರ್ನಾಟಕದಾಗ ಚಾಲೂ ಮಾಡಿದ್ಲ ಅಂತೇಳಿ. ಇವತ್ತೊಂದು ದಿನ ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡೋ ಹೆಂಗೆ ಇರ್ತೈತಿ ನೋಡೋಣ ಅಂತೇಳಿ ಮಾತಾಡಕತ್ತಾನೆ. ಕೆಲವೊಂದು ಪದಗಳು ಬರ್ತಾವೆ ಈ ಕಡೆ, ನಮ್ಮ ಉತ್ತರ ಕರ್ನಾಟಕದ ಪದಗಳು ಬರ್ತಾವೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಅವನು ಇವನ್ನ ಈ ಸ್ವಿಗ್ಗಿ ಆ್ಯಪ್ನವ್ನು ಹೆಂಗೆ ಹೇಳ್ಬೇಕಂದ್ರೆ, ಇವಂಗೆ ನಾರ್ಮಲ್ ದಿನದಾಗ 20 ರೂಪಾಯಿ ಆರ್ಡ್ರ್ ಕೊಡುವಾಗ ಬ್ಯಾಚ್ ಆರ್ಡ್ರ್ ಕೊಡ್ತಾನೋ, ಈಗ ಹಿಂಗೆ ಕೊಡ್ತಾನೆ. ಹಂಡು ಭಾಳದಾನ ನೀವು ಅವನು. ಈಗ ಆಗಲೇ ಜೋನ್ ನೋಡಿ, ಇಲ್ಲಿ ಔಟ್ ಆಫ್ ಜೋನ್ ಅಂತ ಹಾಕ್ಯ ನೋಡ್ರಿ. ಇಲ್ಲಿ ನೋಡ್ರಿ, ಔಟ್ ಆಫ್ ಜೋನ್ಯಾಗ ಅದನ್ನಿತ್ತು. ಆರ್ಡ್ರ್ ಕೊಟ್ಟ ಅವನಲ್ಲ ಹೊರಗೆ. ಈಗ ಮತ್ತೆ ವಾಪಸ್ ಹೋಗ್ಬೇಕು. ನಾ ಏನು ಮಾಡ್ತೀರಿ, ನಾನು ಅನ್ಕೊಳತ್ತೀನಿ ಇವನ್ನ ಏನಾರು ಮಾಡ್ಬೇಕು ನೋಡ್ಲಿ. ಇವಂಗೆ ಸೊಕ್ಕ ಭಾಳೈತ್ಲಿ ಇವಂಗೆ. ಇನ್ನೇನು ಮಾಡೋಕ್ಕಾಕತ್ರಿಪ್ಪ, ನಮಗೆ ಬೇಕಾದ್ರೆ ಮಾಡೋದು, ಇಲ್ಲಾಂದ್ರೆ ಬಿಡೋದು. ನಾವು ಮಕ್ಕಳು ಅಂತ ಹಿಂಡಿ ನಾವು ಮಾಡಕ್ಕೆ ಹೊಂಟಿದೀವೋ, ನಿನಗೆ ಮಾಡೋದನ್ನ ಅಂತಾರ. ಮಾಡಂಗಿದ್ರೆ ಮಾಡು, ಇಲ್ಲಿಗೆ ಹೋಗ್ತಾರ. ಅವನು ಇಲ್ಲೊಂದು ಇದು ಬೇರೆ ಐತಿ. ಅವ್ರೇನು ಮಾಲ್ನಾಗ ಬಿತ್ತಾನ, ನಾವು ಮಂಗ್ಯಾನ ಮಾಡ್ತಾನು. ಮೊದಲು ಆಗಲೇ ಒಂದು ಮೊಬೈಲ್ ಒಂದು ಬಿತ್ತಪ್ಪ ನಾವು ಹೊಯ್ಕೋತ ಹೋತ ಅನ್ಕೊಂಡೆ ಮೊಬೈಲ್. ಅಂದರೆ ಇದನ್ನು ಲಾಕ್ ಮಾಡಿದ್ದಿಲ್ಲ, ಬಿತ್ತು. ಹಿಂದೊಂದು ಗಾಡಿ ಬರಾಕತ್ತಿತ್ತು, ಕಾರ್ ಬರಾಕತ್ತಿತ್ತು. ಒಂದು ಕೈ ಮಾಡಿ ಪಾಪ ತರಿಬ್ತಾವ, ಚಲೋ ಮಾಡಿದ. ಇಲ್ಲಾಂದ್ರೆ ಹಾಸ್ಕೊಂಡಿದ್ದಾನೆ ಗಿಚ್ಚು ಕುಯ್ತ ಅನ್ನೋದು ಈ ಸಲ. ಮತ್ತು 100 ರೂಪಾಯಿ ದುಡಿಯಾಕಿಲ್ಲ ಅವನ 1000 ರೂಪಾಯಿ ಪೀಕುದಾಕತ್ತಿಲ್ಲ. ಇನ್ನೇನು ಮಾಡ್ತೀರಿ. ಈಗ ಸರ್ಜ್ ಕೊಟ್ಟಾನ, 30 ರೂಪಾಯಿ ಸರ್ಜ್ ಕೊಟ್ಟಾನ ರೀಪ್ಪ. 30 ರೂಪಾಯಿ ಸರ್ಜ್ ಕೊಟ್ಟಾನಂದ್ರೆ ಆರ್ಡ್ರ್ ಕೊಡ್ಬೇಕಲ್ಲ. ಎಷ್ಟದು 1.5 ತಾಸು ಅದು ಬಂದು 2 ಆರ್ಡ್ರ್ ಕೊಟ್ಟಾನು, ಔಟ್ ಆಫ್ ಜೋನ್ಯಾಗ ಹಾಕ್ಯಾನು. ಹೆಂಗೆ ಏನು ರೀ ಹಿಂಗಾದ್ರೆ ನಮ್ಮ ಜೀವನ ಸಾಕಾಗಿ ಹೋಗ್ತೈತಿಪ್ಪ ಒಂದು ಕಾಲಾಗ. ಏನಿಲ್ಲ ರೀ, ನಮ್ಮ ಮಂಗ್ಯಾನ ಮಾಡ್ತಾನೆ ಅಟ್ಟ. ನಾವೇನು ಇಲ್ಲ ಸರ್ಚ್ ಕೊಟ್ಟಾನು, ಸರ್ಚ್ ಕೊಟ್ಟಾನು ಇವತ್ತು, ಹೋಗುನು ಬರ್ರಿ ಮಾಡೋನು ಬರ್ರಿ ಅಂತೇಳಿ ನಾವು ಅನ್ಕೋತೀವೋ. ಮಂಗ್ಯ ಮಾಡ್ತಾನವ ನಮ್ಮನ್ನ. ಅವೆಲ್ಲ ಶಾನೆ ಅದಾನತ್ತ. ಈಗ 8-10 ವರ್ಷ ಆತು ಸ್ವಿಗ್ಗಿ ಮೇಂಟೈನ್ ಮಾಡತ್ತಾನ ನೋಡ್ರಿ. ಅವನು ಇದು ಬೆಂಗಳೂರಾಗ ಎಂತ ತೊಲಗ್ತೈತಿ. ಆಮೇಲೆ ಟ್ರಾಫಿಕ್ ಎಷ್ಟು ಮೆಟ್ರೋ ಬಂದರು ಒಟ್ಟ, ಎಂಥ ಅಂಡರ್ ಪಾಸ್ ಮಾಡಿರು ಒಟ್ಟ, ಎಂಥದ್ದು ಏನು ಮಾಡಿರು ಒಟ್ಟ. ಈ ಏನಂತಾರೆ ಟ್ರಾಫಿಕ್ಕಿಗೆ ಕೇಳಂಗಿಲ್ಲ. ಅವನು ಬೆಂಕಿ ಬಬಲಾದಿದ್ದು ಹೇಳ್ಬೇಕಂದ್ರೆ. ನಮಗೆ ಸಾಕಾಗಿ ಹೊಂಟೈತಿ. ಇವ್ಗೆ ಏನು ಹೇಳೋದು, ಹೇಳಿ ಸಾಕಾಗೈತಿ ಈ ಅಪಾರ್ಟ್ಮೆಂಟ್ಗಳು. ಅಯ್ಯೋ ಹಂಗೆ ಅದೇನೋ ಅಂತಾರಲ್ಲ, ತಿಪ್ಪಿಯಾಗಿನ ನಾಯಿ ಕೊಡಿಗತಿ ಎದ್ದು ನಿಂತ್ಬಿಟ್ಟವೆಲ್ಲ ಅಪಾರ್ಟ್ಮೆಂಟ್ಗಳು. ಪೆಟ್ರೋಲ್ ಖಾಲಿ ಆಗೈತಿ. ಆರ್ಡ್ರ್ ಬರ್ವಾತ್ ನೋಡ್ರಿ, 1.5 ತಾಸು ಆತು ಬಂದು 120 ರೂಪಾಯಿ ಅರ್ನ್ ಮಾಡೀನಿ. ಅದು ಸರ್ಜ್ ಇದ್ದು 30 ರೂಪಾಯಿ ಸರ್ಜ್ ಕೊಟ್ಟಾನ ರೀಪ. ಇವತ್ತು ಶುಕ್ರವಾರ ಐತಿ, 30 ರೂಪಾಯಿ ಸರ್ಜ್ ಕೊಟ್ಟಾನು. ಯಾಕೆ ಕೊಟ್ಟಾನು ಏನಂತ ನನಗೂ ಗೊತ್ತಿಲ್ಲ. ನಿಮಗೆ ಏನಾರು ಗೊತ್ತಿತ್ತಂದ್ರೆ ತಿಳಿಸ್ರಿ ನನಗೆ. ಅಯ್ಯೋ ಝೊಮ್ಯಾಟೋದವ ಏನು ನೆನಪಾತು ನನಗೆ. ಝೊಮ್ಯಾಟೋದವ ಆರ್ಡರ್ ಇಲ್ಲದೇ ಇರುವಾಗ ಅವ ಇನ್ಸೆಂಟಿವ್ ಜಾಸ್ತಿ ಕೊಡ್ತಾನೆ. ಆರ್ಡರ್ ಯಾವತ್ತು ಜಾಸ್ತಿ ಇರ್ತೈತಿ ಅವಾಗ ಇನ್ಸೆಂಟಿವ್ ಕಡಿಮೆ ಕೊಡ್ತಾನೆ. ಅವಂತರ ಹುಚ್ಚ. ಇವಂತರ ಹುಚ್ಚ
ಅವಂತರ ಹುಚ್ಚ, ಎಲ್ಲರೂ ಹುಚ್ಚರು, ಇವ್ರು ನೋಡು ನಾವು ಹುಚ್ಚರ, ನಾವು ಅದೇನಂತ ನಾವು ಹುಚ್ಚುಳಿ ಮಕ್ಕಳ. ಬಾಜುಕಿನಾರು ಅನ್ಕೋತಿರ್ತಾರೆ ಹಿಂಗೆ ಏನು ಹುಚ್ಚಟೈತ್ಲಿ ಇವಂಗೆ ಹಿಂಗೆ ಯಾಕೆ ಮಾಡಾಕತ್ತೇನೆ ಅಂತೇಳಿ. ಕೊಡು ಇಲ್ಲಿಂದ ಆರ್ಡ್ರ್ ಕೊಡು ಔಟ್ ಆಫ್ ಝೋನ್. ಈಗ ಒಂದು ಹೊಸದೊಂದು ತೆಗ್ದನ್ರಿಪ್ಪ ಇವ. ಔಟ್ ಆಫ್ ಝೋನ್ ಇತ್ತಂದ್ರೆ ಆಫ್ಲೈನ್ಗೆ ಹೋಗಿಬಿಡ್ತೈತಿ ಇದು. ಇವಾಗ ಈಗ ಉತ್ತರ ಕನ್ನಡದಾಗ ಮಾತಾಡ್ತಾನಿಲ್ಲ, ನಿಮ್ಗೆ ಹೆಂಗೆ ಅನಿಸ್ತೈತಿ ಈ ಭಾಷೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕ್ರಿ, ಹೆಂಗೆ ನೋಡೋಣ. ಇಲ್ಲ ನನಗೆ ಇದೇ ಭಾಷೆ ಬೇಕಂದ್ರೆ ಇದೇ ಭಾಷೆದಾಗ ಮಾತಾಡ್ತೀನೋ ನೆಕ್ಸ್ಟ್. ಬಟ್ ಬೈಗಳು ಬರ್ತಾವೆ ರೀ, ಏನು ಮಾಡೋದು ನೋಡು. ನಾವು ನಮ್ಮ ಕಡೆ ಅಂತೂ ಅದೇನಂತಾರಲ್ಲ, ಅದು ಪ್ರಶಸ್ತಿ ಕೊಟ್ಟಂಗೆ ನಮಗೆ ಬೆಂಕಿ ಬಬಲಾಯ್ತು ನಮಗೆ. ಈ ಕಡೆ ಅವ್ರಿಗೆ ಒಂದು ಸ್ವಲ್ಪ ಏನಾರೇ ಅಂದ್ರೆ ಈಗ ಹೆಂಗಂದ್ರೆ ಉತ್ತರ ಕರ್ನಾಟಕ ಭಾಷೆ ಈ ಕಡೆ ಬೆಂಗಳೂರವ್ರಿಗೆ 100% ಅರ್ಥ ಆಗಂಗಿಲ್ಲ. ಬಟ್ ಬೆಂಗಳೂರು ಭಾಷೆ ಉತ್ತರ ಕರ್ನಾಟಕದವ್ರಿಗೆ ಅರ್ಥ ಆಕೈತಿ. ಯಾಕಂದ್ರೆ ನಾವು ಸಿನಿಮಾ ಅದು ಎಲ್ಲ ಬೆಂಗಳೂರು ಭಾಷೆದಾಗ ಬರ್ತಾವಲ್ಲ, ಅದಕ್ಕೆ ಈ ಸಿಗ್ನಲ್ ಒಂದು ಸಿಗ್ನಲಿಂದ ಇನ್ನೊಂದು ಸಿಗ್ನಲ್ಗೆ ನಡಿ ಲಗು ಸಿಗ್ನಲ್ ಕುಲ್ಲ ಐತಿ, ಹೋಗು ಅಣ್ಣ ಕೆಂಪು ಕಾರ್ನೇ ಹೋಗ್ರು ಹಾಂ ಪಾಸ್ ಆದಿ ಬಾ ಡಿಡಿನ್ ಗಿಚ್ ಐತಿ ನೋಡ ಅವಳ. ಹಂಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಬಿಡ್ರಲ್ಲ. ಹಂಗೆ ನೋಡಕತ್ತೀರಿ, ನೋಡ್ತೀರಿ ಹಂಗೆ ಹೋಗ್ತೀರಿ, ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಬಟನ್ ಐತಿ ಬಡ್ದು ಬಿಡ್ರಿ, ನೋಟಿಫಿಕೇಶನ್ ಬರ್ತಾವೆ. ಒಂದು ವಿಡಿಯೋ ಏನಾಗೋದೈತಿ, ಒಂದು ವಿಡಿಯೋ ಐತಿ ಎಷ್ಟು 8 ರಿಂದ 10 ನಿಮಿಷದ ಇರ್ತೈತಿ ರೀ ನಂದು. ಅದೊಂದು ವಿಡಿಯೋ ನೋಡಿಬಿಡ್ರಿ, ಮುಗಿದೈತಿ ಅಟ್ಟ. ನಾ ಏನು ಯಾವತ್ತು ದಿನಕ್ಕೆ 4-5 ವಿಡಿಯೋ ಹಾಕಂಗಿಲ್ಲ. ದಿನಕ್ಕೆ ಒಂದು 6:30ಗೆ ಬರ್ತೈತಿ ರೀ, 5ಕ್ಕೆ ಬರ್ತೈತಿ ರೀ ಒಂದೊಂದು ಸಲ. ಹಿಂಗೆ ಹೆಚ್ಚು ಕಡಿಮೆ ಬರ್ತಿರ್ತಾವ್ರಿಪ್ಪ. ಬಟ್ಟೆಗೆ ಹಾಕೊಂಡು ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹೋಲಿ. ನಿಮ್ಮನ್ನು ನಂಬಿ ನಾವು ಒಂದು ಸ್ವಲ್ಪ ಬದುಕ್ತೀವಿ. ಹಂಗೆ ಹೊಸ ಅಪ್ಡೇಟ್ಗಳು ಕೊಡ್ತೀವಿ ರೀ. ಏನಾರೇ ಗೊತ್ತು ಅಂದ್ರೆ ನಿಮ್ಗೆ ತಿಳಿಸ್ತೀವಿ, ಅದ್ರ ಮ್ಯಾಗ ಎಚ್ಚೆತ್ತು ಕೊಡ್ರಿ. ನೀವು ಒಂದು ಸ್ವಲ್ಪ ಹಿಂಗೆ ಮಾಡ್ರಿ ಹಂಗೆ ಆಕತಿ, ಹಂಗೆ ಮಾಡ್ರಿ ಹಿಂಗೆ ಆಕತಿ ಅಂತೇಳಿ. ಅಕಸ್ಮಾತ್ ನಿಮಗೆ ಏನಾರು ಗೊತ್ತಿತ್ತಾನೆ ಕಾಮೆಂಟ್ನಾಗ ಹಾಕ್ರಿ. ನಿನಗಿಂತ ಶಾನೆ ಅದನಿಪ್ಪ ನನಗೆಲ್ಲ ಗೊತ್ತೈತಿ ಅಂತೇಳಿ ಏನಾರು ಇದ್ರಂದ್ರೆ ಕಮೆಂಟ್ನೇ ಹಾಕ್ಬಿಡ್ರಿ. ನಿನ್ಗೆ ಶಾನೆ ಅದನಿಪ್ಪ ಅಂತೇಳಿ ಹಾಕ್ರಿ, ನಾವು ಮುಚ್ಕೊಂಡು ಕೂತ್ಬಿಡ್ತೀವಿ. ಇನ್ನೇನು ಮಾಡೋದು, ನೀವೇ ಶಾನೆ ಅದಾವ, ನಾ ಶಾನೆ ಇಲ್ರಿ, ಇದ್ದಿದ್ರಾಗ ಹೇಳ್ಕೊಡ್ತೀವಿ ಅಷ್ಟೇ. ನನಗೇನು ಗೊತ್ತೈತಿ ಇದ್ದಿದ್ರಾಗ ಒಂದು ಸ್ವಲ್ಪ ಹೇಳ್ತೀನಿ ರೀ. ಏನು ನೋಡೋದೇನಿಲ್ಲ ರೀ, ಹೋಗೋದಷ್ಟ. ಆ ಕಡೆ ಈ ಕಡೆ ನೋಡೋದು ಬಿಲ್ಡಿಂಗ್ಗಳ ಹೇಳ್ತಿರ್ತಾವೆ. ಈ ಸಲ ಬಂದಾವ, ಮುಂದಿನ ವರ್ಷ ಬಂದ್ರೆ ನಾ ಬರುತ್ತೆ ಕಟ್ಟನ್ನು ನಡೆದಿತ್ತು ಅಟ್ಲಗೂ ಏತ್ ನಿಂತೈತಿ ನೋಡೋಣ. ಅದು ಸುಮ್ಮ ಹೋಗೋದು ಆಟ, ಇನ್ನೇನು ಮಾಡ್ತೀರಿ ನೋಡ್ರಿಪ್ಪ. ಆರ್ಡ್ರ್ ಕೊಡು ಅಣ್ಣ. ಏನು ಆರ್ಡ್ರು, ಇವು ಯಾವಾಗ ಆರ್ಡ್ರ್ ಕೊಡ್ತಾನೋ ಯಾವಾಗ ಇವು ಉಲ್ಟಾ ಅವು ಝೊಮ್ಯಾಟೋದವಂಗ ಇವಂಗೆ ಏನಂತಾರದು ಇಬ್ರಿಗೂ ವಿರುದ್ಧ ಇವರು. ಇವ ಶನಿವಾರ ಈ ಥರ ಬಂದಂದ್ರೆ ಇನ್ಸೆಂಟಿವ್ ಜಾಸ್ತಿ ಕೊಡ್ತಾನೆ. ಅವ್ನು ಶನಿವಾರ ಈ ಥರ ಬಂದರೆ ಇನ್ಸೆಂಟಿವ್ ತೆಗಿತಾನೆ ಝೊಮ್ಯಾಟೋದವ್. ಉಲ್ಟಾ ಮೊನ್ನೆ ನನಗೆ ಹೆಂಗಿತ್ತಂದ್ರೆ ಝೊಮ್ಯಾಟೋದಾಗ 1000 ರೂಪಾಯಿ ಮಾಡ್ರೆ 600 ರೂಪಾಯಿ ಇತ್ತು. ಇವತ್ತು 1000 ಮಾಡ್ರೆ 300 ಕೊಟ್ಟಾನ. ಇವತ್ತು ನಾಳೆ ನಾಡ್ದ ಹೇಳಕ್ಕೆ ಬರೋದಿಲ್ಲ. ಅವನ ಚೀಸ ಇವನ್ ಥರ ಚೀಸ, ಇವರಿಬ್ಬರು ನಡು ನಾವು ದೊಡ್ಡ ಚೀಸ. ಹಾಂ ಏನು ಆಕ್ಸಿಡೆಂಟಾ ನೋಡ್ರಪ್ಪ ಇಲ್ಲಿ. ಸಾವಕಾಶ ಹೊಡಿರು ಅಯ್ಯೋ ಅಂತೂ ಆರ್ಡ್ರ್ ಕೊಡುವಲ್ಲ, ನೀ ಹೊಯ್ಕೋದಂದ ಹೊಡೆದೈತೇನೆ. ಹೊಯ್ಕೋ ಕೊಟ್ಟಪ್ಪ ನಾವು ಕೊಟ್ರಪ್ಪ ನಾವು ಹೈಟಿ. ಈಗ ಅಲ್ಲಿಂದ ಬಂದ ಮತ್ತೆ ಅಲ್ಲಿಗೆ ಹೋಗ್ಬೇಕು ನೋಡ. ಇವಂಗೂ ಆ ಕಡೆ ಭಾಷೆದಂಗೆ ಕೇಳೋಣಗಪ್ಪ. 0813 ಕೊಡ್ರಿ. 0813 ಕೊಟ್ಟಾರ ವೆರಿಫೈ. ಇದಕ್ಕೆ ಇವ್ರದ್ದು OTP ಇರೋಂಗಿಲ್ಲ, ಏನಿರೋಂಗಿಲ್ಲ. ತಗೋ ಫೋಟೋ ಹೊಡಿ, ಅಪ್ಲೋಡ್ ಮಾಡು, ಪಿಕಪ್ ಕೊಡು, ಕರೆಕ್ಟ್ ಚೆಂದಂಗೆ ಇಟ್ಕೋ. ಹಾಂ ಬಾಪ ನಿಂದೊಂದು ಆ್ಯಪ್ ಅವಾಗವಾಗ ಎಷ್ಟು ಕಿಲೋಮೀಟ್ರ್ ಐತೆ? ಕಿಲೋಮೀಟ್ರ್ ಇಲ್ಲ, ಎಷ್ಟು ಐತೆಪ್ಪ? 1 ಕಿಲೋಮೀಟ್ರ 2 ಕಿಲೋಮೀಟ್ರ
1.7 ಕಿಲೋಮೀಟರ್ ಐತಿ. ನಾಳೆ ಬರುತ್ತೆ. ಇವತ್ತೇನಾಗೈತಿ? ಇವತ್ತಲ್ಲ, ಒಂದು 3 ತಿಂಗಳಾಯ್ತು. ಇರಲಿಲ್ಲ, 2 ತಿಂಗಳು 3.5 ತಿಂಗಳಾಯ್ತು. ಮತ್ತು ಹಿಂಗೆ ಮಾಡ್ರ ಗಪ್ ಈ ಎಕಡೆ ಅದಾವಲ್ಲ ನಂಬರ್ ಇವು. ಏನು ಮಾಡೋ ಆತಾ ಬರೋಣ? ಹಾಂ ಹಾಂ ಊರು ಬಾಗಲಕೋಟೆ ತಮ್ಮದ. ಹಾಂ ಇಂಥವ್ರು ಬೇಕನ್ನವನ ಹೊಡಿ ಅವನ ಶಾಂಡ್ಗ್ಯಾನ ಮಜ್ಜಿಗೆ ನಮ್ಮ ಕಡೆ ನಾವು ಮಾತಾಡೋದು ನೋಡಿ ಅವನು ಅದ ಮಾತಾಡಕತ್ತ. 6378 ಹಾಂ. ಈ ಪ್ಲಾಟ್ನಮ್ ಸಿಟಿನಾಗ ಬ್ಲಾಕ್ನಾಗ ಇವಾಗೇ ನೀವು ನೋಡಕತ್ತಾರೆ, ಇಲ್ಲಿ ಕನ್ನಡ ಕಲಿಯೋಣ ಅಂತೇಳ್ಬಿಟ್ಟು ಕನ್ನಡದ ಅಕ್ಷರಗಳನ್ನು ಬರ್ತಾರೆ. ಖುಷಿ ಆಯ್ತು. ಇವ್ರಿಗೆ ಯಾರು ಬರ್ದಾರಲ್ಲ ಅವ್ರಿಗೆ ನಮ್ಮ ವಿಡಿಯೋ ಮುಖಾಂತರ ಒಂದು ಸಲ್ಯೂಟ್ನ ತಿಳ್ಸಾಕತ್ತಾನಿ. ಏನಂದ್ರೆ ಒಂದೊಂದು ಅಪಾರ್ಟ್ಮೆಂಟ್ನಾಗ ಅವನ ಕನ್ನಡ ಮಾತಾಡೋದು ಬಿಡ್ರಿ, ಕನ್ನಡದ ಏನಾರು ರೆಸ್ಪಾನ್ಸ್ ಮಾಡಿದ್ರೆ ಹುಸುಳಿ ಮಕ್ಕಳು ಮಾಡಂಗಿಲ್ಲ. ಇಂಥ ಅಪಾರ್ಟ್ಮೆಂಟ್ಗಳು ಅದಾವೆ ಗೊತ್ತಿರಲಿ ಎಲ್ಲರಿಗೂ. ಅಂಥ ಮತ್ತು ಕೆಟ್ಟ ಬೇಗಳು ಬರ್ತಾವೆ ನನ್ನ ಭಯಾಗ ಬೇಡ. ನಾವು ಇಲ್ಲಿ ಬಂದಿರ್ತಾರೋ ಅಡ್ಸಕ್ಕೆ ಬಂದಿರ್ತಾರನ ಇಲ್ಲಿ. ಕನ್ನಡ ಮಾತಾಡೋಕೆ ಕನ್ನಡ ಕಲಿಯೋಕೆ ಅವ್ರಿಗೇನಾಗಿರ್ತೈತೆ? ಇಲ್ಲ ಬರೋಂಗಿಲ್ಲ. ಟ್ರೈ ಮಾಡ್ಬೇಕಲ್ಲ ನಾವು. ಇಂಥವ್ರನ್ನ ಎಲ್ಲರನ್ನೂ ಒಂದೇ ಕಡೆ ಹಾಕಿಬಿಟ್ಟು ಸುಟ್ಟು ಬಿಡ್ಬೇಕು. ಕನ್ನಡ ಮಾತಾಡಂಗಿಲ್ಲ ಅನ್ನೋಂಥವ್ರು ಗಾಂಚಲಿ ತೋರಿಸ್ತಾರಲ್ಲ ಅಂಥವ್ರನ್ನ ಸುಟ್ಟ ಬಿಡ್ಬೇಕು. ಅಂದ್ರೆ ಸುದ್ದ ಆಕತ್ತಿದ್ದು ಹಿಂಗೆ ಹೋತಂದ್ರೆ ಇನ್ನೊಂದು ಸ್ವಲ್ಪ ವರ್ಷ ಹುಡ್ಕ್ಯಾಡ್ಬೇಕು. ಈಗ ಹುಡ್ಕ್ಯಾಡತ್ತೀವಿ ಬಿಡು, ಕನ್ನಡ ಯಾರು ಮಾತಾಡ್ತಾರನ್ನ ಅಂತೇಳಿ ಹುಡ್ಕ್ಯಾಡೋ ಪರಿಸ್ಥಿತಿ ಬಂದೈತಿ ಈಗ ಆಲ್ರೆಡಿ. ನಾವು ಮಾಡ್ಕೊಂಡಿದ್ದೀವಿ, ಅದನ್ನ ಬೇರೆ ಯಾರೂ ಮಾಡ್ಕೊಂಡಿಲ್ಲ, ನಾವು ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಬಂದೈತಿ. ಇನ್ನೊಂದು ಸ್ವಲ್ಪ ದಿನ ಆತಂದ್ರೆ ಮುಗೀತು. ಇಂಥವು ಯಾವರೇ ಬೇರೆ ರಾಜ್ಯದಿಂದ ಬೇರೆ ದೇಶದಿಂದ ಬರ್ತಾವೆ, ಬಂದುಬಿಟ್ಟು ಇಲ್ಲಿ ತಮ್ಮ ನಡೆಸ್ತಾವೆ. ಇನ್ನೊಂದು ಸ್ವಲ್ಪ ವರ್ಷ ತಡೀರಿ. ನಮ್ಮ ಕನ್ನಡನ ಇಲ್ದಂಗೆ ಮಾಡ್ತಾರೆ ಇವರು. ಕರ್ನಾಟಕದ ಕನ್ನಡ ಭಾಷೆ ಇತ್ತನ್ನೋದೇ ಮರೆಸಿಬಿಡ್ತಾರೆ. ಹಂಗೆ ಮಾಡ್ತಾರೆ. ನಾವು ಹಿಂಗೆ ಸುಮ್ಮಿದ್ದೀವಿ ಅಂದ್ರೆ ಏನು ಮಾಡೋದು ಬಿಡ್ರಿ. ನಮ್ಮ ರಾಜಕೀಯದಾಗ ಹೊಲಸು ಹೇಳಿ ಹಿಡ್ದೈತೆ ನಮ್ದು ರಾಜಕೀಯದಾಗ. ಎಲ್ಲ ಬರೇ ರೊಕ್ಕ ತಿನ್ನೋದ, ಅಲ್ಲಿ ತಿನ್ನೋದ, ಇಲ್ಲಿ ತಿನ್ನೋದು, ಬರೀ ತಿನ್ನೋದ್ರಾಗ ಈ ಜನ್ಮ ಅಲ್ಲೇ ಹೋಗೈತಿ ಅವ್ರದ್ದು. ಎಲ್ಲ ಇಂದ ಹಿಡ್ದು ಸಣ್ಣ ಯಾವ್ದಾರ ಒಂದು ಗೌರ್ಮೆಂಟ್ ಆಫೀಸ್ ಕ್ಲರ್ಕ್ ಹಿಡ್ದು ಈ ದೊಡ್ಡ ಹುದ್ದೆ ತಕ MLA MP ತಕ ಬರೀ ಹೇಳಿ ತಿನ್ನೋದು ಅದನ್ನು ಮಾಡ್ತಾರೆ. ಇನ್ನೇನು ಮಾಡ್ತೀರಿ? ಏನು ಉದ್ಧಾರ ಆಗಂದ್ರೆ ಇನ್ನೇನು ಇದ್ರ ಉದ್ಧಾರ ಆಗತ್ತೇನು? ಕೆಟ್ಟ ಬೈಯಾಕತ್ತಾವ, ಕೆಟ್ಟ ಬರಾಕತ್ಯಾವ. ಆದರೂ ತಡ್ಕೊಳತ್ತಾನಿ. ಬ್ಯಾಡ, ಇಷ್ಟ ಸಾಕು ನಮಗೆ. ಮತ್ತು ಅಡಲ್ಟ್ ಕಂಟೆಂಟ್ನಾಗ ಹಾಕಿ ಅಲ್ಲಿ ಇಲ್ಲಿ ಹಾಕಿ ರೂಬ್ತಾರೆ ನಮಗೆ. ಬ್ಯಾಡ. ನಿಮಗೆ ಹೆಂಗೆ ಅನ್ಸತ್ತೈತಿ ನಮ್ಮ ಭಾಷೆ? ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ ಅಂದ್ರೆ ನಿಮಗೂ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರಿ, ಕಮೆಂಟ್ನಾಗ ಹಾಕಿರಿ ಹೆಂಗೆ ಅನಿಸ್ತೈತೆ ಹೇಳಿ. ನೋಡಿ ನಾನು ತಿಲ್ಪ ಬೇಡ, ನೀ ಹಳಿಗೆ ಹೆಂಗೆ ಮಾಡ್ತಿದ್ದೆ ಹಂಗೆ ಮಾಡು ಅನ್ರಿ, ಹಂಗೆ ಮಾಡ್ಕೊತ ಹೋಗೋನು. ಇದನ್ನು ಮಾತಾಡೋದ್ರಿಂದ ನನಗೆ ಖುಷಿ ಐತೆ. ನನಗೆ ಖುಷಿ ತಂದು ಕೊಟ್ಟೈತಿ ಇವತ್ತು ನೋಡಿದ್ರೆ ನನ್ನ ಮಾತನಾಗ ನಿಮಗೆ ಗೊತ್ತಾಗತ್ತಿರ್ಬೇಕು ನಾನು ಹೆಂಗೆ ಮಾತಾಡತ್ತೇನೆ ಅಂತೇಳಿ. ನೋಡೋಣ. ಈಗಂತೂ ಆರ್ಡ್ರ್ ಅಂತೂ ಹೊರಗಕ್ಕೆನ ಜೋನ್ ಹೊರಗೆ ಹೋಗ್ಬೇಕಾರೆ ಇನ್ನೂ 15 ನಿಮಿಷ. ನೋಡ್ರಿ, ನಾನು ಹೇಳಿಲ್ಲ ನಿಮಗೆ 8:00 ಹೋಗ್ರತ್ತ. ಇಲ್ಲೇ 8:23 ಆಗೈತಿ. ನಾವು ಹೋಗ್ಬೇಕಾರೆ ಇನ್ನೂ 15 ನಿಮಿಷ ಬೇಕಾ? ನೋಡಿರಿ, ಇವೆಲ್ಲ ಗೌರ್ಮೆಂಟ್ ಗಾಡಿಗಳು. ಗೌರ್ಮೆಂಟಿಗೆ ಬಳಸ್ತಾರೋ ಏನು ತಮ್ಮ ಪರ್ಸ್ನಲ್ ಕೆಲಸಕ್ಕೆ ಬಳಸ್ಕೋತಾರೋ ಯಾವ ಗೊತ್ತು. ಜಗವೇ ಒಂದು ರಣರಂಗ ಅಂತೇಳ್ಬಿಡೋದು ಅಷ್ಟ. ಲಾಸ್ಟ್ ಡೆಲಿವರಿ ರೀ ಇಲ್ಲೇ ಬಿದ್ದಿತ್ತು ಸೆಕೆಂಡ್ ಫ್ಲೋರ್ಗೆ ಹೋಗಿ ಬನ್ನಿ. ಟೈಮ್ ಆಗೈತಿ 10 ಗಂಟೆ 10:46 ಆಗೈತಿ. ಇವಾಗ ಡೆಲಿವರಿ ಕೊಡ್ತಾನೋ. ಇದಕ್ಕೆ ಎಷ್ಟಂದ್ರೆ ಇದು ಸಂಜಯ್ ನಗರಿಂದ ತೊಗೊಂಬಂದು ಇವಾಗ ಒಂದು 29 ರೂಪಾಯಿನೋ ಕೊಡ್ತಾನೋ, 30 ರೂಪಾಯಿ ಕೊಟ್ಟ. ಇದನ್ನ ಕೊಟ್ಬಿಟ್ಟು ಇವಾಗ ಆಫ್ಲೈನ್ ಹೋಗ್ಬಿಡೋನು. ಟೈಮ್ ಅಂತೂ ಆಗೈತಿ ಈಗ ಆಫ್ ಡ್ಯೂಟಿ. ಓಕೆ, ಈಗ ಆಫ್ಲೈನ್ ಹೋಗೀನಿ. ಇವಾಗ ಅರ್ನಿಂಗ್ಸ್ ನೋಡೋಣ ಎಷ್ಟೆಷ್ಟಾಗೈತಿ ಅಂತೇಳಿ.
ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ 647 ರೂಪಾಯಿ. ನಾನು ಅರ್ನ್ ಮಾಡಿದ್ದೆ 647 ರೂಪಾಯಿ ಇವತ್ತು. ಆರ್ಡ್ರಸ್ ಎಷ್ಟು ಮಾಡೀನಿ? 647 ರೂಪಾಯಿ. ಆರ್ಡ್ರಸ್ ಹಿಸ್ಟ್ರಿ ನೋಡೋದಾದ್ರೆ ಎಷ್ಟು ಮಾಡೀನಪ್ಪ ಅಂದ್ರೆ 1 2 3 4 5 1 2 3 4 5 6 7 8 9 10 11 12 ಆರ್ಡ್ರ್ ಕಂಪ್ಲೀಟ್ ಮಾಡೀನಿ. ನಾ ಅರ್ನಿಂಗ್ಸ 330, ಬೋನಸ್ ಅಂದ್ರೆ 30 ರೂಪಾಯಿ ಹೆಚ್ಚಾಯ್ತಲ್ಲ, ಅದ್ರದ್ದು 330 ರೂಪಾಯಿ ಕೊಟ್ಟಾನೆ. ಟೋಟಲ್ 650 ರೂಪಾಯಿ ಅನ್ಕೊಳ್ರಿ. 650 ರೂಪಾಯಿ ರೀ. ಮತ್ತು ಇದಕ್ಕೊಂದು 90 ಕೊಡ್ತಾನೆ. 740 ರೂಪಾಯಿ, 730 ರೂಪಾಯಿ ಬರ್ತೈತಿ. ಅದಕ್ಕೆ ಅಂದ್ರೆ ಒಂದು 200 ರೂಪಾಯಿ ತೆಗೆದ್ರು ಒಂದು 5 ತಾಸಿಗೆ 500 ರೂಪಾಯಿ ಉಳಿತು ರೀ ನನಗೆ. 5 ತಾಸಿಗೆ 500 ರೂಪಾಯಿ ಉಳ್ದೈತೆ ರೀ ಇವತ್ತು. ಅಂತೂ ಇಂತೂ ಮಾಡಿ ಹೆಂಗೋ ಆರ್ಡ್ರ್ ಕೊಟ್ಟ, ಒಂದು 2-3 ಸನೇದಾಗ ಕೊಟ್ಟ. ಅಂತೂ ಮಾಡೇನಿ ರೀ. ಮತ್ತು ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿರಲ್ಲ, ನೋಡೋಣ. ಮತ್ತು ಮುಂದಿನ ವಿಡಿಯೋದಾಗ ಚಲೋ ಅಪ್ಡೇಟ್ ಕೊಡ್ತೀನಂತ. ಇಲ್ಲೇ ಟೈಮ್ ಅಂತೂ ಆಗೈತಿ. ಇವಾಗೇನು ಮನೆಗೆ ಹೋಗೇನು ಊಟ ಮಾಡೋಂಗಿಲ್ಲ, ಇಲ್ಲೇ ಎಲ್ಲಾರು ಊಟ ಮಾಡ್ಕೊಂಬಿಟ್ಟು ಹೋಗೋಣ. ಎಷ್ಟಂದ್ರೆ ಪೆಟ್ರೋಲ್ ಬಂದುಬಿಟ್ಟು ಒಂದು 60-70 ಕಿಲೋಮೀಟ್ರ್ ಹೊಡೈತಿ. ಒಂದು 150-200 ರೂಪಾಯಿ ತೆಗಿನೋ. 200 ರೂಪಾಯಿ ತೆಗೆದ್ರು ನಮ್ಗೆ 500-550 ರೂಪಾಯಿ ಅಂತ ಉಳಿತೈತಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತನೂ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ನೋಡೋದಾಗ ಸಿಗೋಣ. ಬಾಯ್.